ಡಿಸೆಂಬರ್ ಕಂಟಕ, ರಕ್ತಸಿಕ್ತ ಬಾಂಗ್ಲಾ, ಸಾಲು ಸಾಲು ಸಾವುಗಳು. ಕೋಡಿಶ್ರೀ ಮತ್ತು ವೀರಬ್ರಹ್ಮೇಂದ್ರ ಸ್ವಾಮೀಜಿಯ ಭವಿಷ್ಯವಾಣಿ ನಿಜವಾಯ್ತಾ? ಕಲಿಯುಗ ಅಂತ್ಯಕ್ಕೆ ಮುನ್ನುಡಿಗೆ ಈ ಡಿಸೆಂಬರ್ ತಿಂಗಳ. ನಮಸ್ಕಾರ ವೀಕ್ಷಕರೇ, 2025 ಡಿಸೆಂಬರ್ ತಿಂಗಳು ಮುಗಿತಾ ಬಂತು. ಆದರೆ ಈ ಒಂದು ತಿಂಗಳಲ್ಲಿ ಜಗತ್ತು ಕಂಡರಿಯದ ಘಟನೆಗಳಿಗೆ ಸಾಕ್ಷಿಯಾಗ್ತಾಗಿದೆ. ಒಮ್ಮೆ ಹಿಂತಿರುಗಿ ನೋಡಿ, ಒಂದು ಕಡೆ ನಮ್ಮ ನೆರೆಯ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಡೀತಾ ಇದೆ, ದೇವಸ್ಥಾನಗಳು ಧ್ವಂಸವಾಗ್ತಾ ಇದ್ದಾವೆ. ಇನ್ನೊಂದು ಕಡೆ ಪ್ರಕೃತಿ ವಿಕೋಪಗಳು ತಾಂಡವವಾಡ್ತಾ ಇದ್ದಾವೆ. ದಿಢೀರ್ ಸಾವು ನೋವು, ವಿಚಿತ್ರ ಕಾಯಿಲೆ ಮತ್ತು ರಾಜಕೀಯ ಅಸ್ಥಿರತೆ ಇವೆಲ್ಲವೂ ಕೂಡ ಜಗತ್ತನ್ನ ಕಾಡ್ತಾ ಇವೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ನಮಗೆ ಶತಮಾನಗಳ ಹಿಂದೆ ನಮ್ಮ ಋಷಿಮುನಿಗಳು ಬರೆದಿಟ್ಟ ಕಾಲಜ್ಞಾನ ನೆನಪಾಗ್ತಾ ಇದೆ. ಕೋಡಿಮಠದ ಶ್ರೀಗಳು ಕಾರ್ತಿಕ ಮಾಸದ ಬಗ್ಗೆ ಕೊಟ್ಟಿದ್ದ ಆ ಎಚ್ಚರಿಕೆ ಏನು ಗೊತ್ತಾ? ಆಂಧ್ರ ಪ್ರದೇಶದ ಪೋತುಲೂರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕಲಿಯುಗದ ಅಂತ್ಯದ ಬಗ್ಗೆ ಬರೆದಿಟ್ಟಿದ್ದೇನು? ಒಡಿಶಾದ ನಿಗೂಢ ಗ್ರಂಥ ಭವಿಷ್ಯಮಾಲಿಕದಲ್ಲಿ ಉಲ್ಲೇಖಿಸಿರುವ ಯುದ್ಧ ಮತ್ತು ವಿನಾಶದ ಲಕ್ಷಣಗಳು ಈಗ ಗೋಚರಿಸ್ತಾ ಇದ್ದಾವ? ಇದು ಕೇವಲ ಕಾಕತಾಳೀಯವೋ ಅಥವಾ ವಿನಾಶದ ಮುನ್ಸೂಚನೆಯೋ? ಬಾಂಗ್ಲಾದೇಶದ ದಂಗೆಗೂ ಪುರಾತನ ಭವಿಷ್ಯವಾಣಿಗಳಿಗೂ ಇರುವ ಭಯಾನಕ ಲಿಂಕ್ ಎಂತದ್ದು ಗೊತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳ ಘಟನೆಗಳನ್ನು ಇಟ್ಟುಕೊಂಡು ಕಾಲಜ್ಞಾನದ ಪುಟಗಳನ್ನು ತಿರುವಿ ನೋಡಿ ಮುಂದಾಗೋ ಭವಿಷ್ಯವಾಣಿಯ ಬಗ್ಗೆ, ತಾಳೆಗರೆಯಲ್ಲಿ ಬರೆದಿಟ್ಟ ಭವಿಷ್ಯವಾಣಿಯ ಒಂದೊಂದು ಸಾಲುಗಳನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಮುಂಬರೋ 2026 ವರ್ಷದ ಕಾಲಜ್ಞಾನ ಭವಿಷ್ಯವಾಣಿಯಂಥದ್ದು. ಈ $1 ಮಿಲಿಯನ್ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ 2025ರಲ್ಲಿ ನಿಮಗೆ ಹೇಗಿತ್ತು ಈ ವರ್ಷ? ಜೊತೆಗೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಹಿಂದೂಗಳ ನರಮೇಧದ ಬಗ್ಗೆ ನಿಮಗೇನನ್ಸುತ್ತೆ? ನರೇಂದ್ರ ಮೋದಿಯವರು ಈ ಬಾಂಗ್ಲಾದೇಶಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾ ಅಥವಾ ಯುದ್ಧ ಸಾರಬೇಕಾ? ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪಾಕಿಗಳಿಗೆ ಕಲಿಸಿಕೊಟ್ಟ ಬುದ್ಧಿಯನ್ನ ಈ ಬಾಂಗ್ಲಾದೇಶಿಗಳಿಗೂ ಕೂಡ ಬುದ್ಧಿ ಕಲಿಸ್ಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ಬಾಂಗ್ಲಾದೇಶದ ಕಡೆ ನೋಡೋಣ. ಅಲ್ಲಿ ನಡೀತಾ ಇರೋದು ಕೇವಲ ರಾಜಕೀಯ ದಂಗೆಯಲ್ಲ, ಇದು ಧಾರ್ಮಿಕ ಯುದ್ಧ. ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಕೊಲ್ಲಲಾಗ್ತಾ ಇದೆ. ಇಸ್ಕಾನ್ನ ಸನ್ಯಾಸಿಗಳನ್ನ ಜೈಲಿಗೆ ಹಾಕಲಾಗ್ತಾ ಇದೆ. ಈಗ ಭವಿಷ್ಯಮಾಲಿಕಾ ಗ್ರಂಥಕ್ಕೆ ಬರೋದಾದರೆ 600 ವರ್ಷಗಳ ಹಿಂದೆ ಒಡಿಶಾದ ಪಂಚಸಖರು ಬರೆದ ಈ ಗ್ರಂಥದಲ್ಲಿ ಒಂದು ಮಾತು ಸ್ಪಷ್ಟವಾಗಿದೆ. ಕಲಿಯುಗದ ಅಂತ್ಯದಲ್ಲಿ ಪೂರ್ವ ದಿಕ್ಕಲ್ಲಿ ರಕ್ತದ ಕೋಡಿ ಹರಿಯುತ್ತದೆ. ಧರ್ಮದ ಹೆಸರಲ್ಲಿ ಜನರನ್ನ ಕೊಲ್ಲಲಾಗುತ್ತದೆ. ನೆರೆಹೊರೆಯ ದೇಶಗಳು ಭಾರತದ ವಿರುದ್ಧ ತಿರುಗಿ ಬೀಳುತ್ತವೆ ಅಂತ 600 ವರ್ಷಗಳ ಹಿಂದಿನ ಭವಿಷ್ಯಮಾಲಿಕಾ ಪವಿತ್ರ ಗ್ರಂಥದಲ್ಲಿ ಈ ವಾಕ್ಯಗಳನ್ನು ಬರೆದಿಡಲಾಗಿದೆ. ಇಂದು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋದಾದರೂ ಏನು? ಇದೇ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನದಲ್ಲಿ ಹೇಳ್ತಾ ಇದ್ರು, ಈಶಾನ್ಯ ದಿಕ್ಕಿನಲ್ಲಿ ಬೆಂಕಿ ಕಾಣಿಸ್ಕೊಳ್ತದೆ, ರಾಜರುಗಳು ಪಲಾಯನ ಮಾಡ್ತಾರೆ, ಪ್ರಜೆಗಳು ಅನಾಥರಾಗ್ತಾರೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಭವಿಷ್ಯದಲ್ಲಿ ಬರೆದಿಟ್ಟಿದ್ರು. ಶೇಖ್ ಹಸೀನಾ ಪಲಾಯನ ಮತ್ತು ನಂತರ ಅರಾಜಕತೆ ಸ್ವಾಮೀಜಿಗಳವರ ಈ ಮಾತಿಗೆ ಕನ್ನಡಿ ಹಿಡಿದಂತಿದೆ. ಅಂದು ಅವರು ಸಾಂಕೇತಿಕವಾಗಿ ಹೇಳಿದ ಮಾತುಗಳು ಇಂದು ನಮ್ಮ ಕಣ್ಣೆದುರೇ ನೈಜ ಘಟನೆಗಳಾಗಿ ನಡೀತಾ ಇವೆ. ಕೋಡಿಶ್ರೀಗಳ ಕಾರ್ತಿಕ ಮಾಸದ ಭವಿಷ್ಯ ನಿಜವಾಯ್ತಾ? ಕರ್ನಾಟಕದ ಮಟ್ಟಿಗೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳ ಭವಿಷ್ಯವಾಣಿ ಎಂದಿಗೂ ಕೂಡ ಸುಳ್ಳಾಗಿಲ್ಲ. ಅವರು ಕಳೆದ ವರ್ಷ ಮತ್ತು ಈ ವರ್ಷದ ಆರಂಭದಲ್ಲಿ ಹಲವಾರು ಅಚ್ಚರಿಯ ಭವಿಷ್ಯವಾಣಿಗಳನ್ನು ನುಡಿದಿದ್ರು, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಮೊದಲಿಗೆ ಹೇಳಿದ್ರವರು, ನೀರಲ್ಲಿ ಕಂಟಕ ಇದೆ, ಬೆಂಕಿಯಲ್ಲಿ ಸಂಕಟ ಇದೆ. ಈ ಡಿಸೆಂಬರ್ ತಿಂಗಳಲ್ಲಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಚಂಡಮಾರುತದ ಅಬ್ಬರ ಮತ್ತು ಪ್ರವಾಹವನ್ನ ನಾವು ನೋಡೇ ಇದ್ದೇವೆ. ಅನಿರೀಕ್ಷಿತ ಮಳೆಯಿಂದಾಗಿ ರೈತರು ಕಂಗಾಲಾಗಿದ್ರು. ಅಲ್ಲಲ್ಲಿ ಬೆಂಕಿ ಅವಘಡಗಳು ಸಂಭವಿಸಿ ದಾರುಣವಾಗಿ ಅಂತ್ಯ ಕಂಡಿದ್ರು. ಜೊತೆಗೆ ಬಸ್ ದುರಂತವೂ ಕೂಡ ಆಯಿತು. ನೋಡಿ, ಆ ಕೋಡಿಶ್ರೀಗಳು ಭವಿಷ್ಯವಾಣಿ ನಿಜವಾಯಿತು. ನೀರಲ್ಲಿ ಕಂಟಕ ಇದೆ ಅಂತ ಹೇಳಿದಾಗ ಚಂಡಮಾರುತ ಎದ್ದಿತ್ತು, ಬೆಂಕಿಯಲ್ಲಿ ಸಂಕಷ್ಟ ಇದೆ ಅಂತಂದಾಗ ಅಲ್ಲಲ್ಲಿ ಬೆಂಕಿ ಅವಘಡಗಳು ಕೂಡ ಸಂಭವಿಸಿದ್ವು.
ಇನ್ನು ಗದ್ದುಗೆಗಳು ಅಲ್ಲಾಡುತ್ತವೆ, ರಾಜಕೀಯ ಕಲಹ ಹೆಚ್ಚಾಗತ್ತೆ ಅಂತ ಕೋಡಿಶ್ರೀಗಳು ಒಂದೇ ವಾಕ್ಯದಲ್ಲಿ ಭವಿಷ್ಯವಾಣಿಯನ್ನು ನುಡಿದಿದ್ರು. ಮಹಾರಾಷ್ಟ್ರ ಚುನಾವಣೆ, ಕರ್ನಾಟಕದಲ್ಲಿನ ಆಂತರಿಕ ರಾಜಕೀಯ ಗುದ್ದಾಟಗಳು ಮತ್ತು ರಾಷ್ಟ್ರಮಟ್ಟದಲ್ಲಿ ನಡೀತಾ ಇರುವ ಸಂಸತ್ತಿನ ಗಲಾಟೆಗಳು ಇದಕ್ಕೆ ಸಾಕ್ಷಿಯಾಗಿವೆ. ಇನ್ನು ವಿಚಿತ್ರ ರೋಗ ಮತ್ತು ಸಾವು. ಇತ್ತೀಚೆಗೆ ಹೃದಯಾಘಾತದಿಂದ ಸಾಯ್ತಾ ಇರುವವರ ಯುವಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನೋಡಿದ್ರಲ್ಲ, ಕಳೆದ ಅಥವಾ 3-4 ತಿಂಗಳ ಹಿಂದೆ ಹಾಸನದಲ್ಲಿ ಯುವಕರೇ ಸತ್ತೋಗ್ಬಿಟ್ರು. ಅದು ಹಾರ್ಟ್ ಅಟ್ಯಾಕ್ನಿಂದಾಗಿ. ಈ ಸಡನ್ ಸಾವಿನಿಂದಾಗಿ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತವೇ ಬೆಚ್ಚಿ ಬಿದ್ದಿತ್ತು. ಈ ವಿಚಿತ್ರ ರೋಗ ಅಥವಾ ಈ ಸಡನ್ ಸಾವುಗಳು ಸಂಭವಿಸತ್ವೆ ಅಂತ ಕೋಡಿಶ್ರೀಗಳು ಹೇಳಿದ್ರು. ಇನ್ನು ನಿಲ್ಲತ್ತೆ, ಇಲ್ಲೇ ಮಲಗತ್ತೆ, ದಾರಿಲಿ ಹೋಗುವಾಗ ಪ್ರಾಣ ಹೋಗತ್ತೆ ಅಂತ ಮಾರ್ಮಿಕವಾಗಿ ಹೇಳಿದ್ದ ಭವಿಷ್ಯವಾಣಿ ಹಾರ್ಟ್ ಅಟ್ಯಾಕ್ನಿಂದ ನಿಜವಾಗಿದೆ. ಹಾಸನವೊಂದರಲ್ಲೇ 100ಕ್ಕೂ ಹೆಚ್ಚು ಯುವಕರೇ ಹಾರ್ಟ್ ಅಟ್ಯಾಕ್ನಿಂದ ಸಾವಿಗೀಡಾಗಿದ್ದಾರೆ. ಇವೆಲ್ಲವುಗಳು ಕೂಡ ಭವಿಷ್ಯವಾಣಿ ನಿಜವಾಗಿದೆ. ಕೋಡಿಶ್ರೀಗಳು ಹೇಳಿದ ಕಾರ್ತಿಕ ಮಾಸದ ಕತ್ತಲು ಕೇವಲ ಪ್ರಕೃತಿಯ ಕತ್ತಲಲ್ಲ, ಇದು ಮನುಷ್ಯನ ಬದುಕಿನ ಕತ್ತಲು. ಡಿಸೆಂಬರ್ ತಿಂಗಳು ಮುಗಿಯುವ ಹೊತ್ತಿಗೆ ಈ ಮಾತುಗಳು ಎಷ್ಟು ಸತ್ಯವಾಗಿವೆ ಅಂತ ಜನ ಮಾತಾಡಿಕೊಳ್ತಿದ್ದಾರೆ. ಇನ್ನು ಆಂಧ್ರ ಪ್ರದೇಶದ ನಾಸ್ಟ್ರಾಡಾಮಸ್ ಎಂದೇ ಕರೆಯಲ್ಪಡುವ ಪೋತುಲೂರು ವೀರಬ್ರಹ್ಮೇಂದ್ರ ಸ್ವಾಮೀಜಿ ಅವರು 17ನೇ ಶತಮಾನದಲ್ಲಿಯೇ ಬರೆದ ಕಾಲಜ್ಞಾನದಲ್ಲಿ ಇಂದಿನ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ. ಅವರ ಭವಿಷ್ಯವಾಣಿಯ ಪ್ರಕಾರ ಜನರು ದುಡ್ಡಿಗಾಗಿ ಎಂತಹ ನೀಚ ಕೆಲಸಕ್ಕೂ ಇಳಿತಾರೆ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇರೋದಿಲ್ಲ. ಇತ್ತೀಚೆಗೆ ಅತ್ಯಾಚಾರ ಪ್ರಕರಣಗಳು ದುಪ್ಪಟ್ಟಾಗಿವೆ. ಇದಕ್ಕೆ ಸಾಕ್ಷಿ. ಆಕಾಶದಲ್ಲಿ ವಿಚಿತ್ರಗಳು ಸಂಭವಿಸುತ್ತವೆ, ನಕ್ಷತ್ರಗಳು ಉದುರುತ್ತವೆ. ವಿಜ್ಞಾನಿಗಳು ಹೇಳ್ತಾ ಇರುವ ಸೌರ ಮಾರುತಗಳು ಮತ್ತು ಆಕಾಶದಲ್ಲಿ ಕಾಣುತ್ತಿರುವ ವಿಚಿತ್ರ ಬೆಳಕು, ಈ ಭವಿಷ್ಯವಾಣಿ ನಿಜವಾಗಿದೆ. ಇನ್ನು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಮನುಷ್ಯ ಮಾಂಸಾಹಾರಕ್ಕಾಗಿ ಬಡಿದಾಡ್ತಾನೆ, ಪ್ರಾಣಿಗಳನ್ನು ಹಿಂಸಿಸ್ತಾನೆ, ಆಗ ಪ್ರಕೃತಿ ಮುನಿಸಿಕೊಳ್ಳುತ್ತೆ ಅಂತ ಹೇಳಿದರು. ಡಿಸೆಂಬರ್ ತಿಂಗಳಲ್ಲಿ ನಾವು ನೋಡಿದ ಕೆಲವೊಂದಿಷ್ಟು ಘಟನೆಗಳು ಮನುಷ್ಯನ ಕ್ರೌರ್ಯ ಮಿತಿ ಮೀರಿದೆ ಅನ್ನೋದಕ್ಕೆ ತೋರಿಸತ್ತೆ. ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಹೇಳಿದಂತೆ ಯಾವಾಗ ಪಾಪದ ಕೊಡ ತುಂಬತ್ತೋ ಆಗ ವಿರಾಟ ಪುರುಷ ಅಥವಾ ಕಲ್ಕಿ ಅವತಾರದ ಸಮಯ ಹತ್ತಿರವಾಗುತ್ತಿದೆ. ಈಗ ನಡೀತಾ ಇರುವ ಅನಾಹುತಗಳು ಆ ಅಂತ್ಯದ ಆರಂಭವಷ್ಟೇ. ಇನ್ನು ಭವಿಷ್ಯಮಾಲಿಕ ಅಂದರೆ 2024ರಿಂದ 2032ರವರೆಗೆ ಕರಾಳ ದಿನಗಳು. ಒಂದೊಂದು ಕ್ಷಣ, ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡು ಕರಾಳ ದಿನಗಳನ್ನು ಅನುಭವಿಸಲಿವೆ ಅಂತ ಭವಿಷ್ಯಮಾಲಿಕ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಚರ್ಚೆಯಾಗ್ತಾ ಇರುವ ಭವಿಷ್ಯಮಾಲಿಕ ಪುಸ್ತಕ ಅಂದರೆ ಒಡಿಶಾದ ಸಂತ ಅಚ್ಯುತಾನಂದ ದಾಸರು ಬರೆದಿರುವ ಈ ಗ್ರಂಥದಲ್ಲಿ 2024ರ ನಂತರದ ಕಾಲಘಟ್ಟವನ್ನು ಯುಗಾಂತ್ಯದ ಸಮಯ ಅಂತ ಕರೆದಿದ್ದಾರೆ. ಇದರಲ್ಲಿ ಉಲ್ಲೇಖಿಸಿರುವ ಕೆಲವೊಂದಿಷ್ಟು ಬೆಚ್ಚಿ ಬೀಳಿಸುವ ಅಂಶಗಳನ್ನು ನೋಡ್ತಾ ಹೋಗೋದಾದರೆ, ಶನಿ ಸಾಡೆಸಾತಿ ಪ್ರಭಾವ. ಶನಿಯು ಕುಂಭರಾಶಿಯಲ್ಲಿ ಸಂಚರಿಸುವಾಗ ಈಗ ನಡೀತಾ ಇರುವ ಸಮಯ ಅಂದರೆ ಶನಿಯು ಈಗ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಜಗತ್ತಲ್ಲಿ ನ್ಯಾಯಕ್ಕಾಗಿ ಯುದ್ಧಗಳು ನಡೀತವೆ ಅಂತ ಹೇಳಲಾಗಿದೆ. ಈಗಾಗಲೇ ರಷ್ಯಾ ಉಕ್ರೇನ್, ಇಸ್ರೇಲ್ ಹಮಾಸ್ ಇವೆಲ್ಲವೂ ಕೂಡ ನೋಡಿ, ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳು ಹಾಗೆ ಶುರುವಾಗಿದೆ. 2024ರಲ್ಲಿ ಶುರುವಾದಂತಹ ಯುದ್ಧಗಳು, ಅದಕ್ಕಿಂತ ಮುಂಚೆಯಿಂದ ಶುರುವಾದಂತಹ ಯುದ್ಧಗಳು ಈಗಲೂ ಕೂಡ ಹಾಗೆ ಮುಂದುವರೆದುಕೊಂಡು ಬಂದಿವೆ. ಈಗ ಏಷ್ಯಾ ಖಂಡದಲ್ಲೂ, ಏಷ್ಯಾದ ಭಾಗದಲ್ಲಿಯೂ ಕೂಡ ಈಗ ಯುದ್ಧದ ಕಾರ್ಮೋಡ ಕವಿತಾಗಿದೆ. ಅದರಲ್ಲೂ ಭಾರತ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಈ ತ್ರಿವಳಿ ದೇಶಗಳ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಯಾವಾಗ ಏನಾಗತ್ತೆ, ಯಾರು ರೊಚ್ಚಿಗೆಳುತ್ತಾರೆ, ಯಾರ ಮೇಲೆ ಯಾರು ಮಿಸೈಲನ್ನು ಹಾರಿಸ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಈ ಭವಿಷ್ಯವಾಣಿಯನ್ನ ಗ್ರಂಥವೊಂದರಲ್ಲಿ ಬರೆದಿಡಲಾಗಿದೆ. ಇನ್ನು 3ನೇ ಮಹಾಯುದ್ಧದ ಮುನ್ಸೂಚನೆ. ಆಕಾಶದಿಂದ ಬೆಂಕಿ ಬೀಳುತ್ತದೆ, ಭೂಮಿ ಕಂಪಿಸುತ್ತದೆ. ರಷ್ಯಾ ಉಕ್ರೇನ್ ಯುದ್ಧ ಈಗ ಅಣ್ವಸ್ತ್ರದ ಹಂತಕ್ಕೆ ಬಂದು ತಲುಪಿದೆ. ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ನಿಲ್ಲುತ್ತಾ ಇಲ್ಲ. ಡಿಸೆಂಬರ್ನಲ್ಲಿ ಈ ಯುದ್ಧಗಳು ಇನ್ನಷ್ಟು ತೀವ್ರಗೊಳ್ಳಲಿವೆಯಂತೆ. ಈಗಾಗಲೇ ಈ ಮಧ್ಯಪ್ರಾಚ್ಯದ ಯುದ್ಧಗಳನ್ನು ಬಿಟ್ಬಿಡಿ, ಈಗ ನಮ್ಮ ಏಷ್ಯಾ ಭಾರತದ ಅಂದರೆ ಈಗ ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಈ ಧರ್ಮ ಯುದ್ಧದ ಬಗ್ಗೆ ಮಾತಾಡ್ತಾ ಹೋಗೋದಾದರೆ, ಧರ್ಮ ಯುದ್ಧ ಅಂತಂದರೆ ಹಿಂದೂಗಳನ್ನು ಹುಡುಕಿ ಹಿಂಸೆ ಕೊಡಲಾಗ್ತಾಗಿದೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಬಾಂಗ್ಲಾದೇಶಿಗರು ಯುದ್ಧಕ್ಕೆ ಬನ್ನಿ, ಯುದ್ಧಕ್ಕೆ ಮುನ್ನುಡಿ ಬರೀರಿ, ಅಂದರೆ ಯುದ್ಧಕ್ಕೆ ನಾವು ಸನ್ನದ್ಧಾಗಿದ್ದೀವಿ, ನೀವು ಸನ್ನದ್ಧರಾಗಿ ಅಂತ ಪಂಥಾಹ್ವಾನ ಕೊಡ್ತಾ ಇದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ, ಸಪೋಸ್ ಏನಾದರೂ ಭಾರತ ಒಂದೇ ಒಂದು ಮಿಸೈಲ್ ಹಾರಿಸಿದ್ರೆ,
ಒಂದೇ ನಿಮಿಷದಲ್ಲಿ ಬಾಂಗ್ಲಾದೇಶ ಸುಟ್ಟು ಕರಕಲಾಗತ್ತೆ. ಆದರೆ ಭಾರತ ಆ ಥರ ಮಾಡೋದಿಲ್ಲ. ಇನ್ನು ಭಾರತದ ಮೇಲೆ ಆಕ್ರಮಣ. ಭವಿಷ್ಯಮಾಲಿಕಾ ಪ್ರಕಾರ ಭಾರತದ ಮೇಲೆ ಮುಸ್ಲಿಂ ರಾಷ್ಟ್ರಗಳು ಮತ್ತು ಚೀನಾ ಒಗ್ಗಟ್ಟಾಗಿ ದಾಳಿ ಮಾಡುವ ಸಮಯ ಬರುತ್ತೆ. ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದ ಧ್ವಜ ಹಾರಾಡುತ್ತಾ ಇರುವುದು ಈ ಭವಿಷ್ಯವಾಣಿಯ ಮೊದಲ ಹಂತ ಅಂತ ಹೇಳಲಾಗ್ತಾ ಇದೆ. ಇದು ಕಾಕತಾಳೀಯವೋ ಎಚ್ಚರಿಕೆಯೋ ಗೊತ್ತಿಲ್ಲ ವೀಕ್ಷಕರೇ. ಇವೆಲ್ಲವನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಒಂದು ಪ್ಯಾಟರ್ನ್ ಕಾಣಿಸ್ಕೊಳ್ಳುತ್ತೆ. ಬಾಂಗ್ಲಾದೇಶ ಧರ್ಮದ ಹೆಸರಲ್ಲಿ ಹಿಂಸೆ, ಭವಿಷ್ಯಮಾಲಿಕದಲ್ಲಿ ಬರೆದಿಟ್ಟಿರುವಂತಹ ಭವಿಷ್ಯವಾಣಿ ನಿಜವಾಯಿತು. ಪ್ರಕೃತಿ ವಿಕೋಪ, ಚಂಡಮಾರುತ, ಭೂಕುಸಿತ, ಬಾಯಿ ಬಿಟ್ಟರೆ ಕೋಡಿಶ್ರೀಗಳು ಬರೀ ಪ್ರಕೃತಿ ವಿಪ್ಲವದ ಬಗ್ಗೆಯೇ ಮಾತಾಡ್ತಾ ಇರ್ತಾರೆ, ಭವಿಷ್ಯವಾಣಿಯನ್ನು ನುಡಿತಾ ಇರ್ತಾರೆ. ಆದರೆ ಅವರ ಬಾಯಿಂದ ನುಡಿಯಲಾಗುವಂತಹ ಪ್ರತಿಯೊಂದು ಭವಿಷ್ಯವಾಣಿಯು ನಿಜವಾಗತ್ತೆ. ಇನ್ನು ನೈತಿಕ ಅಧಂಪತನ, ಅಪರಾಧಗಳ ಹೆಚ್ಚಳ ನೋಡಿ. ಒಬ್ಬರನ್ನೊಬ್ಬರು ಈಗ ಹೀಯಾಳಿಸ್ಕೊಳ್ತಾ ಇದ್ದಾರೆ, ಒಬ್ಬರಿಗೆ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಈ ಅಪರಾಧ ಪ್ರಕರಣಗಳ ಬಗ್ಗೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಭವಿಷ್ಯವಾಣಿಯನ್ನು ನುಡಿದಿದ್ರು. ಆ ಭವಿಷ್ಯವಾಣಿ ನಿಜವಾಗಿದೆ. ವಿಜ್ಞಾನ ಇದನ್ನು ಕ್ಲೈಮೇಟ್ ಚೇಂಜ್ ಅಥವಾ ಜಿಯೋಪೊಲಿಟಿಕಲ್ಸ್ ಅಂತ ಕರೀಬಹುದು. ಆದರೆ ನೂರಾರು ವರ್ಷಗಳ ಹಿಂದೆಯೇ ಋಷಿಮುನಿಗಳು ಇವತ್ತು ನಡೆಯೋದನ್ನು ಅಷ್ಟು ನಿಖರವಾಗಿ ಬರೆದಿಟ್ಟಿದ್ದು ಹೇಗೆ? ಡಿಸೆಂಬರ್ ತಿಂಗಳು ನಮಗೆ ಕಲಿಸಿದ ಪಾಠ ಒಂದೇ: ಮನುಷ್ಯ ಎಷ್ಟೇ ಮುಂದುವರೆದ್ರೂ ಪ್ರಕೃತಿ ಮತ್ತು ಕಾಲದ ಮುಂದೆ ತಲೆ ಬಾಗಲೇಬೇಕು. ನಾವೀಗ ಕಲಿಯುಗದ ಸಂಧ್ಯಾ ಕಾಲದಲ್ಲಿದ್ದೇವೆ. ಅಧರ್ಮ ಹೆಚ್ಚಾದಾಗ ವಿನಾಶ ಕಟ್ಟಿಟ್ಟ ಬುತ್ತಿ. ಬಾಂಗ್ಲಾದೇಶದ ಹಿಂದೂಗಳ ಸ್ಥಿತಿ ನಮಗೆ ಒಂದು ಎಚ್ಚರಿಕೆಯ ಕರೆಗಂಟೆ. ನಾವು ನಮ್ಮ ಧರ್ಮ, ಸಂಸ್ಕೃತಿ ಮತ್ತು ಒಗ್ಗಟ್ಟನ್ನು ಮರೆತರೆ ಆ ಪರಿಸ್ಥಿತಿ ನಮಗೂ ಬರಬಹುದು ಅಂತ ಈ ಕಾಲಜ್ಞಾನಿಗಳು ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಡ್ತಾಗಿದ್ದಾರೆ. ಕಾಲಜ್ಞಾನ ಅಂತಂದ್ರೆ ಭಯ ಪಡಿಸೋದಲ್ಲ, ಎಚ್ಚರಿಸೋದು. ಕೆಟ್ಟದ್ದು ನಡೀತಾ ಇದೆ ಅಂತ ಗೊತ್ತಾದಾಗ ಅದನ್ನು ತಡೆಯೋದಕ್ಕೆ ನಾವು ಒಳ್ಳೆಯ ದಾರಿಯಲ್ಲಿ ನಡಿಬೇಕು. ದೈವಭಕ್ತಿ, ಪ್ರಕೃತಿ ಪ್ರೇಮ ಮತ್ತು ಮಾನವೀಯತೆಗೆ ನಮಗಿರುವ ಏಕೈಕ ರಕ್ಷಾ ಕವಚ. ಮುಂದಿನ ವರ್ಷ 2026 ವರ್ಷ ಹೆಂಗಿರಲಿದೆ? ಕೋಡಿಶ್ರೀಗಳು 2026 ಭವಿಷ್ಯವಾಣಿಯನ್ನು ಏನು ಹೇಳಲಿದ್ದಾರೆ? ಭವಿಷ್ಯಮಾಲಿಕಾ ಪುಸ್ತಕದಲ್ಲಿ 2026ಕ್ಕೆ ಇರುವ ರೆಡ್ ಅಲರ್ಟ್ ಏನು? ಇದೆಲ್ಲವನ್ನ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಈ ಬಗ್ಗೆ, ಈ 2025 ಬಗ್ಗೆ ನಿಮಗೇನನ್ಸುತ್ತೆ? ಡಿಸೆಂಬರ್ ತಿಂಗಳಿನ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.